ನಮಸ್ಕಾರ. ಬರ್ರಿ, ನಾವು ಎಲ್ಲಿ ಹೊಂಟಿವತ್ತಂದ್ರ ಪಂಡ್ರಾಪುರಕ್ಕೆ ಹೊಂಟಿದ್ವಿ. ನಾವು ಪಂಡ್ರಾಪುರಕ್ಕೆ ಬೈಕ್ ಮೇಲೆ ಹೋಗಿದ್ವಿ. ನಮ್ಗೆ ಹೋಗೋದಕ್ಕೆ ಕನಿಷ್ಠ ಎಷ್ಟಂದ್ರೆ 4 ರಿಂದ 5 ಗಂಟೆ ಸಮಯ ಹಿಡಿತು. ಅಂದ್ರೆ ನಮ್ಮೂರಿಂದ 168 ರಿಂದ 170 ಕಿಲೋಮೀಟರ್ ದೂರ ಆಯ್ತಿದು. ಯಾವ ಊರ ಯಾವ ಮಾರ್ಗದ ಮೂಲಕ ನಾವು ಹೋದಿವಿ ಅಂತಂದ್ರ, ಮೊದ್ಲಿಗೆ ನಮ್ಮ ದೋಸ್ತ ಅವ್ರ ಊರಿಂದ ಬಂದ, ಅಂದ್ರ ಅವ್ರ ಊರ ಲಿಂಗನೂರಿಂದ ಬಂದವನ ನನ್ನ ಕರ್ಕೊಂಡ ಎಲ್ಲಿ ಹೋದತ್ತಂದ್ರ ಜಪ್ನೂರ್ ಹೋದ. ಜಪ್ನೂರದಿಂದ ಅದಕ್ಕಿಂತ ಮುಂಚೆ ಹೇಳ್ಬೇಕಂತಂದ್ರ ನಮ್ಮೂರ ಕೋಲೂರ್ ಅಂತ ಹೇಳಿ. ಇಲ್ಲಿಂದ ಹೋಗಿದ್ದೆ ನಾವು ಜಪ್ನೂರ್ಗೆ. ಅಲ್ಲಿ ಹೋಗಿ ಅವ್ರ ದೋಸ್ತಿನ ಹತ್ರ ಬೈಕ್ ಇಸ್ಕೊಂಡ್ವಿ. ಬೈಕ್ ಇಸ್ಕೊಂಡ ನಮ್ಮ ಪಯಣ ಆರಂಭ ಆಯ್ತು. ಅಲ್ಲಿಂದ ನೇರವಾಗಿ ಹೋಗಿದ್ದತ್ತಂದ್ರ ಕುನ್ಸೂರು ಕ್ರಾಸ್ ದಾಟ ಮುಂದೆ ಹೋಗಿ ಅಲ್ಲಿ ಕುಂಬಾರಹಳ್ಳದ ರಸ್ತೆ ಬರತ್ಲೆ. ಆ ಕುಂಬಾರಹಳ್ಳದ ರಸ್ತೆ ಮೂಲಕ ಸಾವಳಗಿ, ತೆಲ್ಸಂಗ, ಜತ್ತ, ಅದೇ ರೀತಿ ಮುಂದೆ ಹೋಗಿ ಸಂಗೋಲ, ಅಲ್ಲಿಂದ ನೇರವಾಗಿ ಹೋಗಿದ್ದ ಪಂಡ್ರಾಪುರಕ್ಕೆ ಹೋದ್ವಿ. ಪಂಡ್ರಾಪುರಕ್ಕೆ ಹೋದ್ರ ಅಂದ್ರೆ ಈಗ ನೋಡ್ರಿ, ಈಗ ನಿಜವಾದ ಒಂದು ಕತಿ ಆರಂಭ ಆಕತಿ. ಏನತ್ತಂದ್ರ, ಆರಂಭ ಆಗಿರ್ತಕ್ಕಂಥ ಕತಿ ಪಂಡ್ರಾಪುರದೊಳಗತಿ. ಏನ್ ಕತಿ, ಯಾಕೆ ಎಷ್ಟು ಮಹತ್ವ ಐತಿ ಈ ಪಂಡ್ರಾಪುರದ ಹುಟ್ಟಿನ ದೇವರ ಬಗ್ಗೆ ಅಂತಂದ್ರ, ಈಗ ನಾವೊಂದ ಕತೆ ಹೇಳ್ತೀನಿ. ನಿಮ್ಗ್ ಸಮಯ ಇತ್ತಂದ್ರ ಈ ವಿಡಿಯೋವನ್ನು ಪೂರ್ತಿ ನೋಡ್ರಿ. ಆ ಒಂದು ಭಕ್ತಿ ಒಂದು ಕತೆ ನಿಮಗೂ ಕೂಡ ಅರ್ಥ ಆಕೈತಿ. ಪಂಡರಾಪುರ ಒಂದು ಭಕ್ತಿಯ ಸ್ಥಳ ಅಂತ ಹೇಳ್ಬೋದು. ನಿಜವಾದ ಒಂದು ಭಕ್ತ ಮತ್ತು ದೇವರ ಒಂದು ಸಂಗಮ ಆಗಿರ್ತಕ್ಕಂಥ ಸ್ಥಳನ ಈ ಪಂಡರಾಪುರ ಅಂತೇಳಿ ಹೇಳ್ಬಹುದು. ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ ಜಿಲ್ಲೆಯೊಳಗ ಈ ಒಂದು ಭೀಮಾ ನದಿ ದಡದೊಳಗ ಈ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ವಿಠಲ ಮಂದಿರ ಐತಿ ಅಂತ ನಾವು ಹೇಳ್ಬೋದು. ಇಲ್ಲಿ ಭೀಮಾ ನದಿಯನ್ನ ಚಂದ್ರಭಾಗ ಮತ್ತು ಬೇವರ ನದಿ ಅಂತೇಳಿ ಕರೆಯುವುದು ಕೂಡ ಐತಿ. ಮತ್ತು ಪಾಂಡುರಂಗನಪುರವೇ ಇಂದಿನ ಪಂಡರಾಪುರ ಆಯ್ತು ಅಂತೇಳಿ R.G. ಭಂಡಾರ್ಕರ್ ಅಂತಕ್ಕಂಥ ಒಬ್ಬ ಇತಿಹಾಸಕಾರನ ಪ್ರಕಾರ ಅಥವಾ ಸಿದ್ಧ ಭಂಡಾರಿಯ ಪ್ರಕಾರ ಹೇಳಬಹುದು. ಇಲ್ಲಿ ಭೀಮಾ ನದಿ ಅಂದ್ರ ಹೆಂಗಂದ್ರ ಅರ್ಧ ಚಂದ್ರಾಕೃತಿ ಒಳಗ ಹರಿತೈತಿ. ಹರಿಯೋದ್ರಿಂದ ಚಂದ್ರಭಾಗ ಅಂತೇಳಿ ಹೆಸರು ಪಡ್ಕೊಂಡೈತಿ ಅಂತೇಳಿ ಹೇಳ್ತಾರು. ಅದೇ ರೀತಿ ಪಾಂಡುರಂಗ ಮತ್ತ ಪುಂಡಲೇಖನ ಕತೆ ಒಂದ್ಸರಿ ನೀವು ಸಂಕ್ಷಿಪ್ತ ಹೇಳ್ತೀನಿ, ಕೇಳ್ರಿ ಬರ್ರಿ. ನೋಡಿ ಏನಪ್ಪಂದ್ರ, ಒಮ್ಮೆ ಪುಂಡಲೇಖ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಭಕ್ತ ತನ್ನ ತಂದೆ ತಾಯಿಗೆ ಬಹಳಷ್ಟು ಒಂದು ಭಕ್ತಿಯಿಂದ ಸೇವೆ ಮಾಡ್ತಿರ್ತಾನು. ಆಗೇನಕತ್ತಂದ್ರ ಶ್ರೀಕೃಷ್ಣ ಪುಂಡಲೇಖನ ಭಕ್ತಿಗೆ ಬಹಳಷ್ಟು ಸಂತೋಷಪಟ್ಟ ಅವನನ್ನ ಹೆಂಗಾರ ಮಾಡಿ ನೋಡ್ಬೇಕು ಅಂತೇಳಿ ಪಂಡ್ರಾಪುರಕ್ಕ ಬಂದಂತ. ಯಾರು ಬಂದ್ರಂದ್ರ, ಇಲ್ಲಿ ಶ್ರೀಕೃಷ್ಣ ಪುಂಡಲೇಖನನ್ನ ನೋಡೋದಕ್ಕೆ ಬಂದಂತ. ಆ ಸಮಯದೊಳಗ ಪುಂಡಲೇಖನು ತನ್ನ ತಂದೆ ತಾಯಿಯ ಸೇವೆಗ ತೊಡಗಿದ್ದನಂತ. ಆಗೇನಕತ್ತಂದ್ರ, ದೇವರು ಬಂದ ನಂತರ ಈ ಪುಂಡಲೇಖ ತನ್ನ ತಂದೆ ತಾಯಿಯ ಸೇವೆಯನ್ನು ನಿಂದಿರ್ಸ್ಲಿಲ್ಲ ಅಂತ ಹೇಳ್ತಾರು. ಅವನು ಯಾರೋ ನೋಡ್ತಾರೋ ಅಥವಾ ಡಾಂಬಿಕ ಒಂದು ಭಕ್ತಿಯನ್ನ ತೋರಿಸ್ಬೇಕು ಅಥವಾ ಕಾಟಾಚಾರಕ್ಕಾಗಿ ತಂದೆ ತಾಯಿಯ ಒಂದು ಸೇವೆಯನ್ನು ಮಾಡ್ಬೇಕು ಅಂತೇಳಿ ಮಾಡಿದವ ಅಲ್ಲ ಅಂತ ಹೇಳ್ತಾರ. ಅಂದ್ರ ದೇವರ ಸೇವೆ ಅಂದ್ರ ನಿಜವಾಗಿ ಕೂಡ ತಂದೆ ತಾಯಿ ಸೇವೆ ಅಂತೇಳಿ ನಂಬಿದ ನಿಜವಾದ ಮತ್ತೆ ಸತ್ಯವಾಗಿರ್ತಕ್ಕಂಥ ಒಬ್ಬ ಭಕ್ತ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಒಂದು ಸ್ಥಳ. ಮತ್ತ ಒಬ್ಬ ತಂದೆ ತಾಯಿಯ ಶ್ರೇಷ್ಠ ಮಗ ಈ ಪುಂಡಲೇಖ ಅಂತೇಳಿ ಹೇಳ್ಬೋದು. ನೋಡಿ, ಈ ದೇವರು ಬಂದ್ರು ಕೂಡ ಅವನು ಸೇವೆಯನ್ನು ನಿಲ್ಲಿಸ್ಲಿಲ್ಲ. ಒಂದು ಇಟ್ಟಿಗೆ ಅಂದ್ರ ವೀಟ ಅಂತ ಹೇಳ್ತಾರೆ ಕೂಡ, ಇಟ್ಟಿಗೆನ ಹಾಕಿ ಸ್ವಾಮಿ ಸ್ವಲ್ಪ ತಾಳ್ರಿ ಅಂತೇಳಿ ಪುಂಡಲೇಖ ದೇವ್ರಿಗೆ ಹೇಳ್ದ ಅಂತೇಳಿ ಪ್ರತೀತಿ ಐತಿ. ಆಗ ಅಲ್ಲಿ ಆ ಇಟ್ಟಿಗೆ ಮೇಲೆ ನಿಂತು ಕಾಯುತ್ತಿದ್ದವರು ಸಾಕ್ಷಾತ್ ಶ್ರೀಕೃಷ್ಣನ ಅಂತೇಳಿ ಅವನಿಗೆ ಗೊತ್ತಿಲ್ಲ, ಅದು ಬೇರೆ ವಿಷಯ. ಆದ್ರ ಇಟ್ಟಿಗೆ ಮೇಲ ಕಾಯುತ್ತಿದ್ದ ಶ್ರೀಕೃಷ್ಣನು ವಿಠಲನ ರೂಪದೊಳಗ ಕಾಣಿಸ್ಕೊಂಡ ಅಂತಕ್ಕಂಥದ್ದು ಒಂದು ಪ್ರತೀತಿ. ನೋಡ್ರಿ, ನಾವು ಇತಿಹಾಸದೊಳಗ ಬಹಳಷ್ಟು ಜನ ಬೇರೆ ಬೇರೆ ರೀತಿ ಇರ್ತಕ್ಕಂಥ ಭಕ್ತರನ್ನ ನೋಡಿರ್ತೀವಿ. ಆದ್ರ ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನ ಒಂದು ವಿಠಲನ ರೂಪದೊಳಗ ಬಂದ ಪುಂಡಲೇಖನನ್ನು ಭೇಟಿ ಆಗ್ತಾನಂತಂದ್ರ ಎಷ್ಟು ಶ್ರೇಷ್ಠ ವ್ಯಕ್ತಿ ಇರ್ಬೇಕು ಆ ಪುಂಡಲೇಖ ಆಯ್ತು ಗೊತ್ತಾಕತ್ ನಮ್ಗಿಲ್ಲಿ. ಏನಂದ್ರ, ಸಾಕ್ಷಾತ್ ದೇವರ ಬಂದ್ರು ಕೂಡ ಅವನು ತನ್ನ ತಂದೆ ತಾಯಿಯ ಒಂದು ಸೇವೆಯನ್ನ ಯಾವುದೇ ಕಾರಣಕ್ಕೆ ನಿಲ್ಲಿಸ್ಲಿಲ್ಲ. ಸೇವೆ ಮಾಡೋ ಮಟನು ಸಾಕ್ಷಾತ್ ಕೃಷ್ಣನನ್ನ ಒಂದು ಇಟ್ಟಿಗೆ ಇಟ್ಟ ಆ ಇಟ್ಟಿಗೆ ಮೇಲೆ ತಾಯಿಗೆ ಎತ್ತಿ ನಿಂದಿಸಿದ ಅಂತೇಳಿ ಹೇಳಬಹುದು. ಒಂದು ಕಾಯುವಿಕೆ ಅಂದ್ರೆ ಭಕ್ತರು ದೇವರಿಗೋಸ್ಕರ ನಾವು ಕಾಯ್ತೀವಿ. ಆದ್ರೆ ಇಲ್ಲಿ
ಭಕ್ತನಿಗೋಸ್ಕರ ದೇವ್ರನ್ನ ಕೈಕೊತ ನಿಂತಾನೆ ಇತ್ತಂದ್ರೆ ಅರ್ಥ ಆಗ್ತದೆ ಈ ಒಂದು ಸ್ಥಳದ ಮಹತ್ವ ಎಷ್ಟ್ ಐತಿ ಅಂತಕ್ಕಂಥದ್ದು ತಿಳಿದೈತಿ. ಇದ್ರ ಅರ್ಥ ನಾವು ತಂದೆ ತಾಯಿ ಅಥವಾ ಪೋಷಕರ ಸೇವೆಯೊಳಗ ದೇವರ ಸೇವೆಯನ್ನು ಮತ್ತ ಭಕ್ತಿ ಮತ್ತು ಕರ್ತವ್ಯವನ್ನು ಎರಡು ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು ಅರ್ಥ ಆಕತ್ತಿಲ್ಲ. ಹಿಂಗಾಗಿ ದೇವರ ನಿಜವಾದ ಭಕ್ತನಿಗೆ ಎಲ್ಲಿದ್ರು ಕೂಡ ಯಾವಾಗಲೂ ಕೂಡ ಅವನಿಗೆ ಭಕ್ತ ಇರ್ತಕ್ಕಂಥ ಸ್ಥಳಕ್ಕನು ದೇವರ ತಾನಾಗೆ ಬರ್ತಾನು ಅಂತೇಳಿ ಹೇಳಬಹುದು. ಇದ ಕಾರಣದಿಂದ ಪಂಡ್ರಾಪುರದ ವಿಠಲ ದೇವರನ್ನು ನೋಡ್ರಿ ನಾವು ನೋಡುವ ಸಾಮಾನ್ಯವಾಗಿ ನೋಡಿದ್ರ ಭಕ್ತರಿಗಾಗಿನ ಆ ವಿಠಲ ದೇವರ ಕೈಕೋತ ನಿತ್ತಾನನು ಅಂತಕ್ಕಂಥದ್ದು ಭಾಸ ಆಗ್ತೈತಿ. ಜೀವನದಲ್ಲಿ ಬೇಕಾಗಿದ್ದನ್ನು ಪಡೆಯಬೇಕು, ಕೆಲವೊಮ್ಮೆ ಕೈ ಮುಗಿದು ಬೇಡ್ಬೇಕಾಗ್ತದೆ. ನೋಡ್ರಿ ಇದು ಒಂದು ಪಂಡ್ರಾಪುರದ ಮಹಿಮೆ ಅಂತ ಹೇಳ್ಬೋದು. ಮತ್ತು ಮುಂದೆ ವಿಶೇಷವಾಗಿ ಏನಂದ್ರೆ ಇಲ್ಲಿ ಹೋಟೆಲ್ ಮಂದಿರದೊಳಗ ಮೊಬೈಲ್ ಅಲ್ಲ ಇರಂಗಿಲ್ಲ, ಹೊರಗ ಲಾಕರ್ಗಳು ಇರ್ತಾವು. ಅಲ್ಲಿ ಒಂದು ಮೊಬೈಲ್ಗೆ 10 ರೂಪಾಯಿ ಹಂಗ ಇಟ್ಕೋತಾರು ಮೊಬೈಲ್ ಅವರನ್ನು. ದರ್ಶನವನ್ನ ಪಡ್ಕೊಂಡ ಹೊರಗೆ ಬಂದಿವತ್ತಂದ್ರ ಒಂದು ರಸೀದಿಯನ್ನು ಕೊಟ್ಟಿರ್ತಾರ, ಅದನ್ನ ಅವ್ರಿಗೆ ಕೊಟ್ಟ ನಾವು ಮೊಬೈಲ್ ವಾಪಸ್ ಬರಬಹುದು. ಮಾತ್ರ ಅಲ್ಲಿ ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಮೊಬೈಲ್ ಬಿಡುದಿಲ್ಲ, ಸ್ಕ್ಯಾನ್ ಆಕತಿ. ಇದ್ ನೋಡ್ರಿ ಇದಿಷ್ಟ ನಮ್ಮೂರಿಂದ ಪಂಡ್ರಾಪುರಕ್ಕೆ ಹೋಗಿರ್ತಕ್ಕಂಥ ಒಂದು ಅನುಭವ ಮತ್ತು ಅಲ್ಲಿರ್ತಕ್ಕಂಥ ಸ್ಥಳದ ಇದ್ರ ಬಗ್ಗೆ ತಪ್ಪದ ಅನಿಸಿಕೆ ಕಾಮೆಂಟ್ ಮಾಡಿ. ಧನ್ಯವಾದ, ನಮಸ್ಕಾರಗಳು.